ಬಹುಕೋಟಿ ವಂಚನೆ ಆರೋಪಿ ನೀರವ್ ಮೋದಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲಿ? ಲಂಡನ್ನಲ್ಲಿ. ಲಂಡನ್ನಲ್ಲಿ ಲೆದರ್ ಜಾಕೆಟ್ ಹಾಕೊಂಡು ಕಳ್ಳಂತರ ಓಡಾಡ್ತಿದ್ದಾರೆ ನೀರವ್ ಮೋದಿ. ವಂಚಕನಿಂದ ಈಗ ಲಂಡನ್ನಲ್ಲಿ ಡೈಮಂಡ್ ಉದ್ಯಮ ಸ್ಥಾಪಿಸುವ ಒಂದು ಪ್ರಯತ್ನ ಸರ್ಕಸ್ ಕೂಡ ಆರಂಭ ಆಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಂಚಿಸಿದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಸಾವಿರಾರು ಕೋಟಿ ವಂಚಿಸಿ ತಲೆಮರೆಸಿಕೊಂಡಿದ್ದಾರೆ ಆರೋಪಿ ನೀರವ್ ಮೋದಿ. ಇತ್ತೀಚೆಗೆ ಅವರ ಬಂಗ್ಲೆಯನ್ನ ಧ್ವಂಸ ಮಾಡಲಾಗಿತ್ತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸಾವಿರಾರು ಕೋಟಿ ವಂಚಿಸಿ ಪರಾರಿಯಾಗಿರುವಂತಹ ವಜ್ರೋದ್ಯಮಿ ನೀರವ್ ಮೋದಿಯ 100 ಕೋಟಿ ರೂಪಾಯಿ ಮೌಲ್ಯದ ಬಂಗಲೆಯನ್ನ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಕೆಹಿಮ್ ಕಡಲ ಕಿನಾರೆಯಲ್ಲಿ ಬಂಗ್ಲೆಯನ್ನ ಧ್ವಂಸ ಮಾಡಲಾಗಿತ್ತು. ಮುಂಬೈ ಮಹಾನಗರ ಪಾಲಿಕೆ ಧ್ವಂಸ ಮಾಡಿತ್ತು. ಇದೀಗ ಲಂಡನ್ನಲ್ಲಿ ನೀರವ್ ಮೋದಿ ಕಾಣಿಸ್ಕೊಂಡಿರುವಂಥದ್ದು. ನೀಟಾಗಿ ಆತ ಭಾರತದ ದುಡ್ಡನ್ನ ಲೂಟಿ ಹೊಡೆದಿರುವಂತ ಆತ ಸಾಲವನ್ನ ಮರುಪಾವತಿ ಮಾಡದೆ ದೇಶ ಬಿಟ್ಟು ಓಡೋಗಿ ಲಂಡನ್ನಲ್ಲಿ ಸೇರ್ಕೊಂಡಿದ್ದಾನೆ. ಅಲ್ಲಿ ಆತ ವಜ್ರದ ಉದ್ಯಮವನ್ನ ಸ್ಥಾಪನೆ ಮಾಡೋಕೆ ಪ್ರಯತ್ನವನ್ನ ಪಡ್ತಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಬ್ರಿಟನ್ಗೆ ಫಸ್ಟ್ ಯೋಚನೆ ಮಾಡಬೇಕು, ತನ್ನ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಬೇಕು ಬ್ರಿಟನ್. ಯಾಕಂತ ಹೇಳಿದ್ರೆ ಜಗತ್ತಿನ ಕಳ್ಳರೆಲ್ಲ ಹೋಗಿ ಆಶ್ರಯ ಪಡೆಯುವಂಥ ಜಾಗ ಅದಾಗುತ್ತೆ ಅಂತ ಹೇಳಿದ್ರೆ ಅವರ ದುರ್ಗತಿ ಎಲ್ಲಿಗೆ ಬಂದಿದೆ ಅನ್ನೋದು ಕೂಡ ಇಲ್ಲಿ ಯೋಚನೆ ಮಾಡಬೇಕು. ಯಾಕಂದರೆ ಈ ಹಿಂದೆ ಜಗತ್ತನ್ನೇ ಆಳ್ತಾ ಇದ್ದಂಥ UK ಈಗ ಜಗತ್ತಿನ ಎಲ್ಲ ಕಳ್ಳರ ಆವಾಸ ಸ್ಥಾನ ಆಗ್ತಾ ಇದೆ. ವಿಜಯ್ ಮಲ್ಯನೂ ಲಂಡನ್ಗೆ ಹೋಗಿ ಕದ್ದು ಮುಚ್ಚಿಕೊಂಡು ಕೂತಿರುವಂಥದ್ದು. ಈಗ ನೀರವ್ ಮೋದಿ ಕೂಡ ಲಂಡನ್ನಲ್ಲೇ ಪತ್ತೆಯಾಗಿದ್ದಾನೆ. ಸೊ ಅಲ್ಲಿನ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಬೇಕು. ಭಾರತ ಸರ್ಕಾರ ಈತನನ್ನು ವಾಪಸ್ ಕರ್ತರೋಕೆ ಎಲ್ಲ ಪ್ರಯತ್ನವನ್ನು ಒಂದು ಕಡೆ ನಡೆಸ್ತಾ ಇದೆ. ಈ ನಡುವೆ ಆತ ಲಂಡನ್ನಲ್ಲಿ ವಜ್ರೋದ್ಯಮವನ್ನು ಇಲ್ಲಿ ನುಂಗಿ ನೀರು ಕುಡಿದಿದ್ದು ಸಾಕಾಗಲ್ಲ ಅಂತ ಹೇಳಿ ಲಂಡನ್ನಲ್ಲಿ ಈಗ ವಜ್ರದ ಉದ್ಯಮವನ್ನು ಸ್ಥಾಪನೆ ಮಾಡೋಕೆ ಮುಂದಾಗ್ತಾ ಇದ್ದಾನೆ ಈತ ನೀರವ್ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಲಂಡನ್ನಲ್ಲಿ ವಿಜಯ್ ಮಲ್ಯ ಇದ್ದಾರೆ. ಈ ನಡುವೆ ನೀರವ್ ಮೋದಿ ಕೂಡ ಲಂಡನ್ನಲ್ಲೇ ಪತ್ತೆಯಾಗಿರುವಂಥದ್ದು. ಎಲ್ಲಿ ಮಾಡಿದ್ ಸಾಕಾಗಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಈಗ ವಜ್ರದ ಉದ್ಯಮ ಸ್ಥಾಪನೆ ಮಾಡೋಕೆ ಮುಂದಾಗಿದ್ದಾನೆ ನೀರವ್ ಮೋದಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಕೊಡಬೇಕಾಗಿರೋ ಸಾಲ ಕೊಡೋದು ಬಿಟ್ಟು ಅಲ್ಲಿ ಉದ್ಯಮ ಸ್ಥಾಪನೆಗೆ ಮುಂದಾಗಿರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್? ಹೌದು ಅಮರ್ ಪ್ರಸಾದ್, ಭಾರತದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 11,500 ಕೋಟಿಯಷ್ಟು ಸಾಲವನ್ನ ಮಾಡಿ ವಂಚನೆಯನ್ನ ಮಾಡಿ ವಿದೇಶಕ್ಕೆ ಪರಾರಿಯಾಗಿದ್ದಂತಹ ನೀರವ್ ಮೋದಿ ಯಾವ ದೇಶದಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇದುವರೆಗೆ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಇದುವರೆಗೆ ಸ್ವಿಟ್ಜರ್ಲೆಂಡ್ ನಲ್ಲಿ ಇದ್ದಾನೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಇತ್ತು. ಆದ್ರೆ ಈಗ ಲಂಡನ್ ನಲ್ಲಿ ನೀರವ್ ಮೋದಿ ಪತ್ತೆ ಆಗಿರ್ತಕ್ಕಂಥದ್ದು. ಲಂಡನ್ ನಲ್ಲಿ ನೀರವ್ ಮೋದಿ ಒಂದಷ್ಟು ಉದ್ಯಮಗಳಿಗೆ ಇದ್ರೂ ಕೂಡ ಮತ್ತಷ್ಟು ಉದ್ಯಮಗಳನ್ನ ಸ್ಥಾಪನೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ಚಿಂತಿಸಿದ್ದಾನೆ ಅನ್ನುವಂಥದ್ದು ಈಗ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ನೀರವ್ ಮೋದಿಯ ಮುಖ್ಯ ಉದ್ಯಮ ಅಂತಂದ್ರೆ ವಜ್ರೋದ್ಯಮ. ವಜ್ರದ ಸಾಕಷ್ಟು ಮಳಿಗೆಗಳನ್ನ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಆತ ತೆರೆದಿರ್ತಕ್ಕಂಥದ್ದು. ಈಗ ಲಂಡನ್ ನಲ್ಲೂ ಕೂಡ ಇಂಥ ಉದ್ಯಮವನ್ನ ಪ್ರಾರಂಭ ಮಾಡ್ಬೇಕು ಅನ್ನುವಂಥದ್ದನ್ನ ಈತ ನಿರೀಕ್ಷೆಯನ್ನ ಮಾಡ್ತಿದ್ದಾನೆ. ಹಾಗಾಗಿ ನಿನ್ನೆ ಲಂಡನ್ ನಲ್ಲಿ ಆತ ಪತ್ತೆ ಆಗಿದ್ದಾನೆ ಅನ್ನುವಂಥದ್ದು ಈಗ ಮಾಧ್ಯಮಗಳಿಗೆ ಸಿಗ್ತಾ ಇರ್ತಕ್ಕಂಥ ವಿಚಾರ. ಈತ ನೀರವ್ ಮೋದಿಯ ವಿಚಾರವನ್ನು ನೋಡೋದಾದ್ರೆ ಈಗಾಗಲೇ ED ಹಾಗೂ CBI ತನಿಖೆ ನಡೀತಾ ಇರ್ತಕ್ಕಂಥದ್ದು. ಈತ ವಂಚನೆ ಮಾಡಿ ಹೋಗಿರೋದಕ್ಕೆ ಭಾರತದಲ್ಲಿ ಕೂಡ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಮತ್ತೆ ನೀರವ್ ಮೋದಿಯನ್ನ ಭಾರತಕ್ಕೆ ಕರ್ಕೊಂಡು ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿದೇಶಾಂಗ ಇಲಾಖೆ ಹಾಗೂ ED ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದೆ. ನೀರವ್ ಮೋದಿ ಭಾರತಕ್ಕೆ ಕರ್ಕೊಂಡು ಬರೋದು ಕೂಡ ಬಹಳಷ್ಟು ಕಷ್ಟ ಆಗ್ತದೆ. ಈತ ಭಾರತದಲ್ಲಿರ್ತಕ್ಕಂಥ ನೀರವ್ ಮೋದಿಗೆ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡಲಾಗ್ತಿದೆ. ಕೋರ್ಟ್ ಕೂಡ ಆದೇಶವನ್ನ ಮಾಡಿದೆ. ನೀರವ್ ಮೋದಿ ಮಾಡಿರ್ತಕ್ಕಂಥ ಸಾಲಕ್ಕೆ ಪ್ರತಿಯಾಗಿ ಆತನ ಆಸ್ತಿಯನ್ನ ಜಪ್ತಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂಥದ್ದು ಹೇಳಿದೆ. ಹಾಗಾಗಿ ಮುಂಬೈನಲ್ಲಿರ್ತಕ್ಕಂಥ ನೀರವ್ ಮೋದಿಯ ಮನೆಯನ್ನ ಬಂಗಲೆಯನ್ನ ಧ್ವಂಸ ಮಾಡಲಾಗಿತ್ತು ಮಹಾನಗರ ಪಾಲಿಕೆ. ಮತ್ತೆ ಆತನ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತು. ಹಾಗೂ ವಿದೇಶದಲ್ಲಿರ್ತಕ್ಕಂಥ ಆತನ ಮಳಿಗೆಗಳಾಗಿರ್ಬೋದು, ಉದ್ಯಮಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ ED. ಹೀಗಾಗಿ ನೀರವ್ ಮೋದಿಗೆ ಒಂದ್ ಕಡೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ. ಆತನನ್ನ ಭಾರತಕ್ಕೆ ಕರ್ಕೊಂಡು ಬರ್ಬೇಕು ಅನ್ನುವಂತ ಪ್ರಯತ್ನಗಳು ಒಂದ್ ಕಡೆ ಸಾಗ್ತಾ ಇದೆ. ಇನ್ನೊಂದ್ ಕಡೆಗೆ ಆತ ತನ್ನ ಉದ್ಯಮವನ್ನ ಇನ್ನು ಮುಂದುವರಿಸಿಕೊಂಡಿದ್ದಾನೆ. ಭಾರತ ಬ್ಯಾಂಕ್ಗಳಿಗೆ ಸಾವಿರ ಕೋಟಿಯಷ್ಟು ಪಂಗನಾಮ ಹಾಕಿ ಹೋಗಿ ವಿದೇಶದಲ್ಲೂ ಕೂಡ ಆತ ಮತ್ತೆ ಉದ್ಯಮವನ್ನ ಪ್ರಾರಂಭ ಮಾಡ್ತಾನೆ ಅನ್ನುವಂಥದ್ದು ಬಹಳಷ್ಟು ಆತ ಇನ್ನು ಎಷ್ಟು ಮೋಸ ಮಾಡ್ಬೋಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಗೊತ್ತಾಗುತ್ತೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಹರೀಶ್.